ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. IPL ಇಂದಿನಿಂದ ಶುರುವಾಗ್ತಾ ಇದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆ IPL ಪಂದ್ಯಗಳನ್ನು ಮುಂದೂಡಲಾಗಿತ್ತು. ಇಂದಿನಿಂದ ಮತ್ತೆ IPL ಹಬ್ಬ. ನಮ್ಮ RCB ಹಾಗೂ KKR ಮ್ಯಾಚ್ನ ಮೂಲಕ IPL ಮತ್ತೆ ಶುರುವಾಗ್ತಾ ಇರುವಂಥದ್ದು. ಒಂದ್ ಕಡೆ ಫ್ಯಾನ್ಸ್ ತುಂಬಾ ಖುಷಿಯಾಗಿದ್ದಾರೆ, ಮತ್ತೆ IPL ಸ್ಟಾರ್ಟ್ ಆಗ್ತಾ ಇದೆ ಅಂತ. ಬಟ್ ಇನ್ನೊಂದ್ ಕಡೆ ಈ ಫಾರಿನ್ ಪ್ಲೇಯರ್ಸ್ ಸೀಸನ್ ಕೊನೆ ತನಕ ಇರ್ತಾರಾ ಅಥವಾ ಮಳೆಯಿಂದ ಏನೆಲ್ಲ ತೊಂದರೆ ಆಗುತ್ತೆ, ಹೀಗೆ ಬಹಳಷ್ಟು ಪ್ರಶ್ನೆಗಳು ಫ್ಯಾನ್ಸ್ ತಲೆಯಲ್ಲಿರುವಂಥದ್ದು. ಈ ಬಗ್ಗೆ ಇವತ್ತು ಸಾಕಷ್ಟು ಮಾತಾಡೋಣ. ಮೊದಲಿಗೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡಿಬಿಡೋಣ. ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಸರ್ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್, ಇದರ ಜೊತೆಗೆ ಕ್ರೀಡಾ ವರದಿಗಾರರಾಗಿರುವಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಹಾಯ್ ಮೇಡಮ್. ಹಾಯ್. ಜೊತೆಗೆ ಕ್ರೀಡಾ ವರದಿಗಾರರಾಗಿರುವಂತಹ ಪ್ರೇಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್, ಇನ್ನು ಮತ್ತೆ IPL ಹಬ್ಬ ಶುರು ಆಗಿದೆ. ಸೊ ಮತ್ತೆ IPL ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಇವತ್ತು ನಮ್ಮ RCB ಹಾಗೂ KKR ಮ್ಯಾಚಿಂದ IPL ರಿಓಪನ್ ಆಗ್ತಾ ಇರುವಂಥದ್ದು. ಎಸ್, ಪ್ರೇಮ್ ಸರ್, ಏನು ಹೇಳ್ತೀರಾ ಇವತ್ತಿನ ಮ್ಯಾಚ್ ಬಗ್ಗೆ? ಮೇಡಮ್, 18ನೇ ಆವೃತ್ತಿ ಆರಂಭವಾದಾಗ ಕೂಡ ನಾವು KKR ಮೇಲೆ ಶುಭಾರಂಭ ಮಾಡಿದ್ದೀವಿ. ಈಗ ತಾತ್ಕಾಲಿಕ ಉದ್ವಿಗ್ನ ಸ್ಥಿತಿ ಇತ್ತು, ಅದಾದ ಬಳಿಕ ಕೂಡ ಪ್ರಥಮ ಪಂದ್ಯ ಅಂತಲೇ ಹೇಳಬೇಕು. ಈ ಮ್ಯಾಚ್ ಕೂಡ ನಾವು KKR ಮೇಲೆ ಆಡ್ತಾ ಇದ್ದೇವೆ. 18ನೇ ಆವೃತ್ತಿ ಸಾಕಷ್ಟು ಸ್ಪೆಷಲ್, ಸಾಕಷ್ಟು ಹೊಸತುಗಳಿಗೆ ನಾವು ನಾಂದಿಯನ್ನು ಹಾಡಿದ್ದೇವೆ. ಯಾಕೆಂದರೆ RCB ಅಂತ ನೋಡೋಕೆ ಹೋದರೆ ತವರಿನಲ್ಲಿ KKR ಮೇಲೆ ಅಂಥದ್ದೊಂದು ಒಳ್ಳೆ ಪ್ರದರ್ಶನ ಇಲ್ಲ. 2015ರಲ್ಲಿ ಗೆದ್ದಿದ್ದು ಬಿಟ್ಟರೆ ಅದರ ಆಚೆಗೆ ನಾವು 5 ಪಂದ್ಯಗಳನ್ನು ಚಿನ್ನಸ್ವಾಮಿ ಅಂಗಡದಲ್ಲೇ ಸೋತಿದ್ದೇವೆ. ಹಾಗಾಗಿ ಆ ಒಂದು ರೆಕಾರ್ಡನ್ನು ನೋಡಿದ್ರೆ ಅದೊಂದು ಕಡೆಗೆ ನಮಗೆ ಒಂದಿಷ್ಟು ಮೈನಸ್ ಅನ್ನೋದನ್ನು ಬಿಟ್ಟರೆ, ಬಟ್ 2018ನೇ ಆವೃತ್ತಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲವನ್ನೂ ಕೂಡ ಅಳಿಸಿ ಹೊಸ ದಾಖಲೆಯನ್ನು ಬರಿತಾ ಬರ್ತಾ ಇದ್ದೇವೆ. ಹಾಗಾಗಿ ಅದು ಕೂಡ ಇವತ್ತು ಮ್ಯಾಟ್ರ್ ಆಗಲ್ಲ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಪ್ಲೇ ಆಫ್ ಹಾದಿ ಬಹುತೇಕ ಅವರಿಗೇನು ಅಷ್ಟೊಂದು ಸುಲಭವಾಗಿಲ್ಲ. ಇವತ್ತಿನ ಮ್ಯಾಚ್ ಏನಾದರೂ ಸೋತ್ರೆ KKR ಬಹುತೇಕ ನನ್ನ ಪ್ರಕಾರ ಮನೆಗೆ ಹೋಗುತ್ತೆ. ಇನ್ನು ನಮಗೆ ಬೆಂಗಳೂರಲ್ಲಿ ನಡೀತಾ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ ಮೇಡಮ್. ಯಾಕಂದರೆ ಮಳೆ ಬಂದು ನಿಂತರೂ ಕೂಡ ಯಾವುದೇ ಕ್ಷಣದಲ್ಲೂ ಪಿಚ್ಚು ಅದ್ಭುತವಾಗಿರೋದ್ರಿಂದ ನಾವು ಮತ್ತೆ ಮ್ಯಾಚ್ ಆಡ್ತೇವೆ. ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಒಂದಿಷ್ಟು ಆಟಗಾರರು ಯಾರು ಇರ್ತಾರೆ ಇಲ್ಲ ಅನ್ನೋ ಒಂದಿಷ್ಟು ಒತ್ತಡ ಇದೆ. ಯಾಕೆಂದರೆ ನಾಯಕನಿಗೆ ಬೆರಳಿಗೆ ಏಟಾಗಿತ್ತು ಕಳೆದ ಲಾಸ್ಟ್ ಪಂದ್ಯದಲ್ಲಿ, ಅವರು ಇವತ್ತು ಆಡ್ತಾರೆ ಅನ್ನೋ ಕೂಡ ಮಾಹಿತಿ ಇದೆ. ಆದರೆ ಒಂದಿಷ್ಟು ಫಾರ್ಮ್ನ ಕಂಡುಕೊಳ್ಬೇಕು. ಯಾಕಂದರೆ ಕಳೆದ 5 ಮ್ಯಾಚ್ಗಳಲ್ಲಿ ಅವರು ಯಾವುದೇ ರೀತಿ ಒಳ್ಳೆ ಪ್ರದರ್ಶನ ಬಂದಿಲ್ಲ ನಾಯಕನಿಂದ. ಅವರೊಂದಿಷ್ಟು ಬದಲಾವಣೆಯನ್ನು ಮಾಡ್ಕೊಳ್ಬೇಕು. ಅದಾನಂತರ ಬೌಲಿಂಗ್ ಜವಾಬ್ದಾರಿ ಒಂದಿಷ್ಟು ಹಿರಿಯರ ಮೇಲೆ ಇರ್ತಿರುತ್ತೆ. ಹೆಜಲ್ವುಡ್ ಆಡ್ತಾರೆ ಇಲ್ವಾ ಅನ್ನುವ ನಿರೀಕ್ಷೆ ಇರೋದ್ರಿಂದಾಗಿ ಲುಂಗಿಗಿಡಿ ಏನಿದ್ದಾರೆ ಇವರು ಕೂಡ ಬಹಳಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ RCBಗೆ ದೊಡ್ಡ ಸವಾಲೇನಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಮೊಯಿನ್ ಅಲಿ ಇಲ್ಲ, ಹಾಗೆಯೇ ರೋಮನ್ ಪೋವೆಲ್ ಇಲ್ಲ ಅಲ್ಲಿ. ಹೀಗಾಗಿ ನೆಚ್ಕೊಂಡಿರೋದು ಅಂತ ಹೇಳಿದ್ರೆ ವರುಣ್ ಚಕ್ರವರ್ತಿ ಇರ್ಬೋದು, ಹಾಗೆಯೇ ರಸಲ್ ಇರ್ಬೋದು, ರಹಾನೆ, ಹಾಗೆಯೇ ನಮಗೆ ಒಂದಿಷ್ಟು ಭಾರತೀಯ ಆಟಗಾರರನ್ನು ನೆಚ್ಕೊಂಡಿದ್ದಾರೆ. ರಸಲಿಂದ ಕೂಡ ಪರ್ಫಾರ್ಮೆನ್ಸ್ ಅಷ್ಟಾಗಿ ಈ ಸಾರಿ ಬಂದಿಲ್ಲ. ಹಾಗಾಗಿ RCBಗೆ ಕಂಪೇರ್ ಮಾಡಿದ್ರೆ KKR ತಂಡನೇ ಸಂಕಷ್ಟದಲ್ಲಿದೆ ಮೇಡಮ್. ಓಕೆ ಸರ್, ಇನ್ನು ಮುಕುಂದ್ ಸರ್, ಒಂದು ವಾರ ಆಗಿತ್ತು ಗ್ಯಾಪ್ IPL ಇಲ್ಲದೆ, ಎಲ್ಲರಿಗೂ ಬೋರ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಈಗ ಮತ್ತೆ ರೀಸ್ಟಾರ್ಟ್ ಆಗ್ತಾ ಇದೆ. ಜೊತೆಗೆ KKR ತಂಡ ಕೂಡ ಲಾಸ್ಟ್ ಟೈಮ್ ಅವರು ಚಾಂಪಿಯನ್ಸ್ ಆಗಿರೋರು. ಜೊತೆಗೆ ಫಸ್ಟ್ ಮ್ಯಾಚಲ್ಲಿ ನಮ್ಮ RCB ಗೆದ್ದಿತ್ತು KKR ವಿರುದ್ಧ. ಸೊ ಈ ಮ್ಯಾಚ್ ಹೇಗಿರ್ಬೋದು ಅಂತ? ಇವತ್ತು ಮ್ಯಾಚು ಸಿಕ್ಕಾಪಟ್ಟೆ ಅಭಿಮಾನಿಗಳು ಇದರಲ್ಲಿ ನೋಡೋದಾದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಬಟ್ ಸ್ವಲ್ಪ ನಿರಾಸೆ ಅಂತ ಅನುಮಾನ ಕಾಡ್ತಾ ಇರೋದು ಮಳೆ ಒಂದು ಇದಾಗ್ಬೋದು, ಅಡ್ಡಿ ಇದಾಗ್ಬೋದು ಅಂತ. ಬಟ್ ಅದು ಹೊರತಾಗಿ ನೋಡಿದ್ರೆ ನಾವು ಅಂದ್ಕೊಂಡಿರ್ಬೋದು ಈಗ ಫಾರಿನ್ ಪ್ಲೇಯರ್ಸು ಇನ್ನೂ ಇದಾಗಿಲ್ಲ, ಕೆಲವರು ಬರಲಿಲ್ಲ. ಆಮೇಲೆ ಆಫ್ಕೋರ್ಸ್ KKR ಟೀಮ್ಗೂ ಇವಾಗ ಅದೇ ಇದಾಗ್ತಿದೆ. ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಬಂದಿದ್ದಾರೆ ಅವ್ರಿಗೆ, ಬಟ್ ಬೇರೆ ಇಂಗ್ಲೆಂಡ್ ಇವರಾಗಿರೋ ಅವ್ರು ಯಾರು ಇನ್ನೂ KKR ಬರಲಿಲ್ಲ. ಸೊ ಆಮೇಲೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ಲು ಇವಾಗ ಸ್ವಲ್ಪ ಕುಗ್ಗೋಗ್ಬಿಟ್ಟಿದೆ. ನೆನ್ನೆ ಮನೀಶ್ ಪಾಂಡೆ ಕೂಡ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು, ನಾವು ಯಾಕೆ ಈ ಸೀಸನ್ ಈ ಥರ ಆಯಿತು ಅಂದರೆ ಎಲ್ಲ ಬೌಲಿಂಗಲ್ಲಿ ಬ್ಯಾಟಿಂಗಲ್ಲಿ ಪ್ಯಾಚಸ್ ಕಂಡು ಬಂತು. ಅಂದರೆ ನಾವು ಏರಿಳಿತಗಳು ಕಂಡ್ವಿ, ನಾವು ಕನ್ಸಿಸ್ಟೆನ್ಸಿ ತೋರಿಸಿಲ್ಲ. ಹಾಗಾಗಿನೇ ನಾವು ಈ ಸೀಸನ್ ನಮಗೆ ಬ್ಯಾಡ್ ಆಗಿದ್ದು. ಬಟ್ ನೆಕ್ಸ್ಟ್ ಸೀಸನ್ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅವ್ರು ಆಲ್ರೆಡಿ. ಸೊ ಬಟ್ ಇಲ್ಲಿ RCB ವಿಚಾರಕ್ಕೆ ಬಂದರೆ ಜೋಶ್ ಹೇಜಲ್ವುಡ್ ಒಬ್ಬರು ಬಿಟ್ಟರೆ ಇನ್ನು ಉಳಿದವರೆಲ್ಲರೂ ಆಲ್ರೆಡಿ ಟೀಮಲ್ಲಿ ಇದ್ದಾರೆ. ಫಾರಿನ್ ಪ್ಲೇಯರ್ಸ್ ನಮಗೆ ಟಿಮ್ ಡೇವಿಡ್ ಆಗಿರಲಿ, ಶೆಫರ್ಡ್ ಆಗಿರಲಿ, ಎಲ್ಲರೂ ಬಂದುಬಿಟ್ಟಿದ್ದಾರೆ. ಸೊ ಹಾಗೆ ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಸಾಲ್ಟ್ ಕೂಡ RCB ಪರ 2 ಮ್ಯಾಚ್ ಆಡಿರಲಿಲ್ಲ ಲಾಸ್ಟಲ್ಲಿ. ಸೊ ಇವಾಗ ಅವ್ರ ಬದಲು ಬೆತ್ತಲ್ ಆಡಿದ್ರು, ಬಟ್ ಇವಾಗ ಮತ್ತೆ ಅವ್ರು ಕಮ್ ಬ್ಯಾಕ್ ಮಾಡಿದ್ದಾರೆ. ಬಟ್ ಇನ್ನೊಂದು ವೆರಿ ಗುಡ್ ಅಂದರೆ ನಮಗೆ ಮಯಾಂಕ್ ಅಗರ್ವಾಲ್ ಬಂದಿರೋದು ಈ ಟೀಮ್ಗೆ. ಯಾಕಂದರೆ ಈ ಸೀಸನಲ್ಲಿ ದೇವದತ್ ಪಡಿಕ್ಕಲ್ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ ಇದಕ್ಕಿಂತ ಫಸ್ಟ್ ಲೆಗ್ಗಲ್ಲಿ. ಸೊ ಇವಾಗ ಸೆಕೆಂಡ್ ಲೆಗ್ಗಲ್ಲಿ ನಮಗೆ ಮಯಾಂಕ್ ಅಗರ್ವಾಲ್ ಇಬ್ಬರು ಕನ್ನಡಿಗರೇ ಸಿಕ್ಕಿದ್ದಾರೆ ಇವಾಗ. ಆಮೇಲೆ ಇನ್ನೊಂದೇನು ಅಂದರೆ ನಮಗೆ ಟಾಪ್ ಆರ್ಡ್ರಲ್ಲಿ ಇವಾಗ ಲೆಫ್ಟಿ ಬ್ಯಾಟ್ಸ್ಮನ್ಗಳು ಕಡಿಮೆ ಆದರು.
ಇವಾಗೆಲ್ಲ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳ ಟಾಪ್ 4 ಬ್ಯಾಟ್ಸ್ಮನ್ ಎಲ್ಲ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು ಸಿಗೋದ್ರಿಂದ ಆರ್ ಸಿ ಬಿಗೆ ಸ್ವಲ್ಪ ಅಡ್ವಾಂಟೇಜ್ ಆಗ್ಬೋದು ಈ ಕಡೆ. ಯಾಕಂದರೆ ಒಳ್ಳೆ ಇವಾಗ ವಿರಾಟ್ ಕೊಹ್ಲಿ ಕೂಡ ಟೆಸ್ಟ್ ಮೈಂಡ್ ಸೆಟ್ಟಿಂದ ಹೊರಗಡೆ ಬಂದಿದ್ದಾರೆ. ಇವಾಗ ಕಂಪ್ಲೀಟ್ಲಿ ಅವ್ರು ಸ್ವಲ್ಪ ಮೈಂಡ್ ಇನ್ನೂ ರಿಲ್ಯಾಕ್ಸ್ ಆಗಿರುತ್ತೆ, ಅವ್ರೇನು ಪ್ರೆಷರ್ ಇರಲ್ಲ. ಇವತ್ತು ಒಳ್ಳೆ ಎಲ್ಲರ ಕಣ್ಣು ಇವತ್ತು ವಿರಾಟ್ ಕೊಹ್ಲಿ ಮೇಲೇ ಇರುತ್ತೆ. ಜೆರ್ಸಿಗಳು ಮಾತ್ರ ಚೇಂಜ್ ಆಗಿರುತ್ತೆ ಸ್ಟೇಡಿಯಮಲ್ಲಿ. ಸೊ ಇವತ್ತು ವೈಬ್ ಸ್ವಲ್ಪ ಚೇಂಜ್ ಇರುತ್ತೆ. ಏನು ನಾವು ಕಮ್ ಬ್ಯಾಕ್ ಮಾಡಿದ್ದೀವಿ IPL ಸೀಸನ್ ಈ 18ನೇ ಅವೃತ್ತಿಯಲ್ಲಿ, ವೈಬ್ ಬೇರೆ ಇರುತ್ತೆ. ಬಟ್ ರಿಸಲ್ಟ್ ಮೇ ಬಿ ಫೇವರಿಸಮ್ ಆರ್ ಸಿ ಬಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಅಲ್ಲಿ ಆರ್ ಸಿ ಬಿ ಇದು KKRಲ್ಲಿ ನಾವು ಫಸ್ಟಿಂದ ನೋಡಿದ್ದೀವಿ. ಏನಂದರೆ ನಮಗೆ ಟಾಪ್ ಆರ್ಡ್ರಲ್ಲಿ ಅವ್ರಿಗೆ ಕರೆಕ್ಟಾಗಿ ಬರ್ತಿಲ್ಲ, ಸುನಿಲ್ ನರೇನ್ನಿಂದ ಇದಾಗ್ತಿಲ್ಲ. ಅವ್ರದ್ದು ಇನ್ನೊಂದು ಈ ಸೀಸನಲ್ಲಿ ನಾವು ನೋಡೋದಾದರೆ ಫಸ್ಟ್ ಪವರ್ ಪ್ಲೇಯಲ್ಲಿ ಲೋಯೆಸ್ಟ್ ಇರೋದು KKR. ಸೊ ಹಾಗಾಗಿ ಅವ್ರಿಗೆ ಅತಿ ದೊಡ್ಡ ಪ್ರಾಬ್ಲಮ್ ಇರೋದು ಪವರ್ ಪ್ಲೇಯಲ್ಲೇ ಏನಾದರೂ 1-2 ವಿಕೆಟ್ ಕಳ್ಕೊಂಡ್ರೆ ಆರ್ ಸಿ ಬಿ ಫಸ್ಟ್ ಇದರಲ್ಲೇ ಮೇಲ್ಗೈ ಸಾಧಿಸ್ಬೋದು. ಇವೆಲ್ಲ ಕೆಲವೊಂದು KKR ಟೀಮಲ್ಲಿ ಸಾಕಷ್ಟು ಲೋಪದೋಷಗಳಿದೆ, ವೀಕ್ನೆಸ್ ಪಾಯಿಂಟ್ಸ್ ಇದೆ. ಅದ್ರ ಮೇಲೆ ಇವತ್ತು ಆರ್ ಸಿ ಬಿ ಪ್ಲ್ಯಾನ್ ಮಾಡಿರ್ತಾರೆ. ನೆನ್ನೆ ಪ್ರೆಸ್ ಮೀಟಲ್ಲೂ ಇದೇ ಚರ್ಚೆಗಳಾಗ್ತಿದ್ದಾಗ ಅವ್ರಿಗೆ ಮಳೆದೊಂದು ಚಿಂತೆ ಅನ್ನೋದು ಬಿಟ್ಟರೆ ಆರ್ ಸಿ ಬಿಗೆ ಬೇರೆ ಇನ್ಯಾವ ವಿಭಾಗದ್ದು ಇಲ್ಲ. ಆಮೇಲೆ ಮಳೆ ಬಂತು ಕ್ಯಾನ್ಸಲ್ಡ್ ಆಯಿತು ಅಂದರೂ ಕೂಡ ಆರ್ ಸಿ ಬಿಗೆ 1 ಪಾಯಿಂಟ್ ಸಿಕ್ಕೇ ಸಿಗುತ್ತೆ. 17 ಪ್ಲೇ ಆಫ್ಗೆ ಹೋಗುತ್ತೆ. ಸರ್, ಬಟ್ ಇನ್ನು KKR ಅಲ್ಲಿ ರಜಲ್ ಅವರು ಕೂಡ ಒಂದು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಲಾಸ್ಟ್ ಮ್ಯಾಚಲ್ಲೆಲ್ಲ ಚೆನ್ನಾಗಿ ಆಡಿದ್ರು. ಸೊ ಅವರಿಂದ ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಯಾಕಂದರೆ ಅವರು ಲಾಸ್ಟ್ 2 ಸೀಸನ್ಗಳಿಂದ ಕೂಡ KKRಗೆ ಅಷ್ಟೊಂದು ಇದು ಕೊಡಲಿಲ್ಲ. ಅವರ ಆಟವನ್ನು ನೋಡೋದಕ್ಕೆ ನಾವು ಆರ್ ಸಿ ಬಿ ಆಗಿ ನೋಡ್ತೀವೋ, ರಸೆಲ್ನ ಬ್ಯಾಟಿಂಗ್ ನೋಡೋದಕ್ಕೆ ಅಂತಲೇ ಸ್ಟೇಡಿಯಂಗೆ ಹೋಗೋ ಅಂಥ ಟೈಮ್ ಇತ್ತು. ಬಟ್ ಇವಾಗ ರಸೆಲ್ನ ನಾವು ಬೌಲರ್ ಆಗು ಇದು ಮಾಡೋಕ್ಕಾಗ್ತಿಲ್ಲ, ಫೀಲ್ಡಿಂಗಲ್ಲೂ ಇದು ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಎಸ್ಪೆಷಲಿ ನಾವು ಹೇಳಬೇಕು ಅಂದರೆ IPL ಅಲ್ಲಿ ಎಂಟರ್ಟೈನ್ಮೆಂಟ್ ಅಂತ ತುಂಬಿದ್ದೇ ವೆಸ್ಟ್ ಇಂಡೀಸ್ ಪ್ಲೇಯರ್ಸು. ಗೇಲ್ ಆಗಿರಲಿ, ಅವರೆಲ್ಲ ಆ್ಯಟಿಟ್ಯೂಡ್, ಪೊಲಾರ್ಡ್ ಆಗಿರಲಿ, KKRಗೆ ರಸೆಲ್ ಆಗಿದ್ರು. ಬಟ್ ಅವರಿಂದ ಬ್ಯಾಟಿಂಗಲ್ಲೂ ಇಲ್ಲ. ಇವಾಗ ಲಾಸ್ಟ್ ಮ್ಯಾಚ್ ಸ್ವಲ್ಪ ಚೆನ್ನಾಗಿ ಆಡಿದ್ರು, ಬಟ್ ಅವ್ರಿಗೇನು ಅಷ್ಟೊಂದು ಕೈ ಹಿಡಿತಾ ಇಲ್ಲ. ಏನಾದರೂ ರಸೆಲ್ ಏನಾದರೂ ಮತ್ತೆ ಅವರು ಮ್ಯಾಜಿಕ್ ಏನೋ ತೋರಿಸಿದ್ರೆ ಇವತ್ತು ಆರ್ ಸಿ ಬಿಗೆ ಇದಾವೆ. ಯಾಕಂದರೆ ಅದು 1 ಮ್ಯಾನ್ ಶೋ. ಎಸ್ಪೆಷಲಿ ನಾವು ಸುನಿಲ್ ನರೇನು ಅವ್ರು ಟಾಪ್ ಆರ್ಡ್ರಲ್ಲಿ ಬರ್ತಾರೆ. ಅವರು ಹೇಗೆ ಅಂದರೆ ಇನ್ನೊಂದು ಫಸ್ಟೇ ಹೇಳಿದ್ವಿಲ್ಲ, ಫಸ್ಟ್ ಮ್ಯಾಚಲ್ಲೇ ನಾವು ಇದನ್ನು ಡಿಸ್ಕಷನ್ ಮಾಡಿದ್ವಿ, ಸುನಿಲ್ ನರೇನು ಆರ್ ಸಿ ಬಿ ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ ಅಂತ. ಸೊ ಅವ್ರು ಅಪಾಯಕಾರಿ. ಅವ್ರ ಮೇಲೆ ರಸೆಲ್, ಇವರಿಬ್ಬರನ್ನ ಏನೋ ತಡೆ ಹಿಡಿದ್ರೆ ಆರ್ ಸಿ ಬಿ ಮ್ಯಾಚನ್ನು ಗೆಲ್ಲೋದಕ್ಕೆ ಆರಾಮಾಗಿ ಮಾಡ್ಕೋಬೋದು. ಎಸ್ ಸರ್. ಇನ್ನು ಪಾಟೀಲ್ ಸರ್, ಇವತ್ತು ನಮ್ಮ ಆರ್ ಸಿ ಬಿ ಹಾಗೂ KKR ಮ್ಯಾಚ್ ಅದು ಹೋಮ್ ಗ್ರೌಂಡಲ್ಲೇ ನಡೀತಾ ಇರುವಂಥದ್ದು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಂದು 18ನೇ ವರ್ಷ ಇದು IPL ಕಪ್ ಗೆಲ್ಲಬೇಕು ಅಂತ ಒಂದು ಒಳ್ಳೆ ಹೋಪ್ ಇದೆ. ಈ ಸರಿ ಗೆಲ್ತೀವಿ, ಒಳ್ಳೆ ತಂಡ ಇದೆ, ಬಾಲಿಂಗು ಬ್ಯಾಟಿಂಗು ಎಲ್ಲ ಸ್ಟ್ರಾಂಗ್ ಇದೆ, ತುಂಬ ಒಳ್ಳೆ ಲಯದಲ್ಲೇ ಹೋಗ್ತಾ ಇದ್ವಿ. ಒಂದು ಪಾಕಿಸ್ತಾನ ಆ ನರಿ ಬುದ್ಧಿ ತೋರಿಸಿದ್ದಕ್ಕೆ 1 ವಾರ ಗ್ಯಾಪ್ ಆಯಿತು. ಬಟ್ ಈಗ ಇವತ್ತಿನ ಪಂದ್ಯಕ್ಕೆ ಬರೋದಾದರೆ, ಇವತ್ತಿನ ಪಂದ್ಯ ಖಂಡಿತವಾಗ್ಲೂ ಅಂಕಪಟ್ಟಿಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತೆ. ನೋಡಿ, ಇವತ್ತು ನಾವು ಗೆದ್ದರೆ ನಮಗೆ ಕ್ವಾಲಿಫೈ ಕ್ಯೂ ಅಂತ ಬರುತ್ತೆ, ಅವ್ರು ಸೋತ್ರೆ ಅವ್ರಿಗೆ ಎಲಿಮಿನೇಷನ್ ಅಂತ ಬರೋದಂತೂ ಪಕ್ಕ, ಅವರಂತೂ ಹೊರಗಡೆ ಹೋಗೋದಂತೂ ಗ್ಯಾರಂಟಿ. ಇವತ್ತು ಮಳೆ ಬಂತು ಅಂತಂದರೆ ಆರ್ ಸಿ ಬಿಗೆ ಏನು ದೊಡ್ಡ ನಷ್ಟ ಇಲ್ಲ. ನಾವು ನಂಬರ್ 1 ನಂಬರ್ 2ಗೆ ಕಾಂಪಿಟೇಷನ್ ಕೊಡ್ತಾ ಇದ್ವಲ್ಲ, ಅಲ್ಲಿ ಸ್ವಲ್ಪ ಒಂದು ಅಂಕ ಕಡಿಮೆ ಆಯಿತು ಅನ್ಬೋದು. ಬಟ್ ಕಲ್ಕತ್ತಾಗ ಏನಾದರೂ ಮಳೆ ಬಂತು, ಅವ್ರು ನಮ್ಗಿಂತ ಜಾಸ್ತಿ ಅವರೇ ಪ್ರೇ ಮಾಡ್ತಿರ್ತಾರೆ ಇವತ್ತು ಮಳೆ ಬರಬಾರ್ದು ಅಂತ. ಯಾಕಂದರೆ ಮಳೆ ಬಂದರೆ ಆಲ್ಮೋಸ್ಟ್ ಅವರು ಕೂಡ ಹೊರಗಡೆ ಹೋದಂಗೆ. ಇವತ್ತಿನ ರೀಸ್ಟಾರ್ಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮೇಲೆ ಎಲ್ಲರದ್ದು ಕಣ್ಣಿದೆ. ನೋಡಿ, ರಿಟೈರ್ಮೆಂಟ್ ಕೊಟ್ಟರು, ಅದಾದ ನಂತರ ಮೊದಲ ಪಂದ್ಯ ಆಡ್ತಾ ಇದ್ದಾರೆ. ಆಮೇಲೆ ಆರ್ ಸಿ ಬಿ ಫ್ಯಾನ್ ಬೇಸ್ ಕೂಡ ಒಂದು ಉದ್ಗಾರ ಹೇಳಿಬಿಟ್ಟಿದ್ದಾರೆ, ನಾವು ವೈಟ್ ಜರ್ಸಿಲೇ ಹೋಗಿ ಅವ್ರಿಗೊಂದು ಟ್ರಿಬ್ಯೂಟ್ ಕೊಡ್ತೀವಿ, BCCI ಕೊಡುತ್ತೋ ಇಲ್ಲೋ ನಾವೇ ಕೊಡ್ತೀವಿ ಅಂತ ಹೇಳಿ. ಅದನ್ನು ನೋಡೋಕ್ಕಂತೂ ಕ್ಯೂರಿಯಾಸಿಟಿ ಅಂತೂ ನನಗಂತೂ ಜಾಸ್ತಿನೇ ಇದೆ. ಬಟ್ ಅವಾಗಲೇ ಪ್ರೇಮ್ ಹೇಳಿದರು ಪಟೇದಾರ್ ಇಲ್ಲ ಅಂತ, ಬೇರೆಳು ಇಂಜುರಿ ಆಗಿದೆ, ಕ್ಯಾಪ್ಟನ್ ಯಾರು ಆಗ್ತಾರೆ ಅನ್ನುವಂಥದ್ದಿದೆ. ಜಿತೇಶ್ ಶರ್ಮಾಗೆ ಲಾಸ್ಟ್ ಆ ಒಂದು ಉಪನಾಯಕನ ಪಟ್ಟವನ್ನು ಕೊಟ್ಟಿದ್ದಾರೆ. ಬಟ್ ಅವ್ರನ್ನೇ ಆಡಿಸ್ತಾರೆ, ಇಲ್ಲ ಏನಾದರೂ ಚೇಂಜಸ್ ಮಾಡ್ತಾರೆ, ಫಾರಿನ್ ಪ್ಲೇಯರ್ಗೆ ಏನಾದರೂ ಪಟ್ಟ ಕಟ್ತಾರೆ, ಇದೆಲ್ಲ ತಲೆಯಲ್ಲಿದೆ. ಯಾಕಂದರೆ ಮುಂದೆ ನಾವು ಪ್ಲೇ ಆಫ್ ಹಾದಿಗಳಿಗೆ ಹೋಗೋ ತನಕನೂ ಪಟೇದಾರ ಹುಷಾರಾಗ್ತಾರೆ ಇಲ್ವಾ ಅಂತ ಇನ್ನೂ ಅಧಿಕೃತವಾಗಿ ಏನೂ ಹೇಳಿಲ್ಲ. ಅದು ಒಂದು ಕನ್ಫ್ಯೂಷನ್ನು. ಅದ್ರ ಜೊತೆಗೆ ನಮಗೆ ಕನ್ನಡಿಗ ಅಗರ್ವಾಲ್ ಬಂದಿದ್ದು ಒಂದು ದೊಡ್ಡ ಶಕ್ತಿನೇ. ಯಾಕಂದರೆ ಪಡಿಕಲ್ಲು ಓಕೆ ಒಳ್ಳೆ ಪರ್ಫಾರ್ಮೆನ್ಸ್ನ ಮಾಡಿದರು, ಬಟ್ ಗಾಯದಿಂದ ಹೊರಗಡೆ ಹೋದಾಗ ಆ ಜಾಗಕ್ಕೆ ಅವರು ಮುಂದಿನ IPLಗೆ ಉಳಿಸ್ಕೋಬೇಕಂದ್ರೆ ಆಡಲೇಬೇಕಾದಂಥ ಒತ್ತಡ ಇದೆ, ಅವ್ರು ಆಡಲೇಬೇಕು. ಅದ್ರ ಜೊತೆಗೆ ಈ ಒಂದು ತಂಡದಲ್ಲಿ ಕಾಯಂ ಸ್ಥಾನ ಪಡಿಬೇಕು ಅಂದರೆ ಅವ್ರಿಗೂ ಭಾಳ ಇಂಪಾರ್ಟೆಂಟ್ ಮ್ಯಾಚ್ಗಳಿದ್ದಾವೆ. ನನಗನ್ಸಿದ ಮಟ್ಟಿಗೆ ಇವತ್ತು ಆರ್ ಸಿ ಬಿ ಮಾತ್ರ ಗೆದ್ದೇ ಗೆಲ್ಲುತ್ತೆ, ಆ ಹೋಪ್ ಇದೆ. ಯಾಕಂದರೆ
KKR ತಂಡವನ್ನು ನೋಡಿದರೆ ಯಾವ ಹಂತದಲ್ಲೂ ಕೂಡ ನೋಡಿ ಓಪನಿಂಗ್ ಸ್ಲಾಟ್ನಲ್ಲಿ ರನ್ ಬರ್ತಾ ಇಲ್ಲ, ಮಧ್ಯಮ ಕ್ರಮಾಂಕದಲ್ಲಿ ಬಾಲ್ ಟು ರನ್ ಆಡ್ತಾ ಇದ್ದಾರೆ. ರಸೆಲ್ ಒಂದೇ ಒಂದು ಮ್ಯಾಚ್ ಆಡಿದ್ದು, ರಿಂಕು ಒಂದೇ ಮ್ಯಾಚ್ ಆಡಿದ್ದು. ಬಾಲಿಂಗ್ನಲ್ಲಿ ವರುಣ್ ಚಕ್ರವರ್ತಿನ ಬಿಟ್ಟರೆ ಬೇರೆ ಯಾರು ಕಮಾಲ್ ಮಾಡ್ತಾ ಇಲ್ಲ. ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಸುನಿಲ್ ನಾರಾಯಣ್ ಆಗ್ತಾ ಇಲ್ಲ. ಆಮೇಲೆ ವೇಗದ ಬೌಲರ್ ಇಬ್ಬರು ಕೂಡ ವೇಸ್ಟ್ ಆಗ್ತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ ಎಲ್ಲ ವಿಭಾಗದಲ್ಲೂ RCB ತುಂಬ ಸ್ಟ್ರಾಂಗ್ ಆಗಿದೆ. ಇವತ್ತಿನ ಪಂದ್ಯವನ್ನು ಗೆಲ್ಲುವಂಥ ಫೇವ್ರೆಟ್ ತಂಡ ಅನಿಸ್ತಾ ಇದೆ. ಎಸ್, ಇನ್ನು ಪ್ರೇಮ್ ಸರ್, RCB ತಂಡದ ಸ್ಟ್ರೆಂತ್ ಹಾಗೂ ವೀಕ್ನೆಸ್ನ ನೋಡೋದಾದ್ರೆ ಮೇಡಮ್, RCB ತಂಡದ ಸ್ಟ್ರೆಂತ್ ಅಂತ ಹೇಳಿದ್ರೆ ಓಪನಿಂಗ್ ಬಿಗ್ಗೆಸ್ಟ್ ಇದೆ. ಅದನ್ನು ಇವತ್ತು ಕೂಡ ಯಾರೇ ಆಡಿದ್ರು, ಸಾಲ್ಟ್ ಆಡಲಿ ಬೆತ್ತಲ್ ಆಡಲಿ, ಅದನ್ನು 100% ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆಗೆ ರನ್ ಮಿಷಿನ್ ಅವರ ಬ್ಯಾಟಿಂಗ್ ಕಾರ್ಯವನ್ನು ಅದು ಮಿಷಿನ್ ಮಾಡ್ತಾನೆ ಇದೆ, ಈಗೂ ಮಾಡುತ್ತೆ, ನೆಕ್ಸ್ಟ್ ಮ್ಯಾಚಲ್ಲೂ ಮಾಡ್ತಾರೆ. ಇಲ್ಲಿ ನಮಗೆ ಒಳ್ಳೆ ಪ್ಲಾಟ್ಫಾರ್ಮಲ್ಲಿ ಒಳ್ಳೆ ರನ್ ಹಾಕಿಕೊಟ್ಟಿರ್ತಾರೆ. ಏನಪ್ಪ ನಾವು 250 260 ಒಂದು ನಿರೀಕ್ಷೆ ಮಾಡೋ ಟೈಮಲ್ಲೇ ನಮಗೆ ರಜತ್ ಪಟ್ಟೇದಾರ್ ಆಗಿರ್ಬೋದು, ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಜಿತೇಶ್ ಶರ್ಮಾ ಆಗಿರ್ಬೋದು, ಇವರೆಲ್ಲ ಒಂದು ಸ್ವಲ್ಪ ಎಡುತ್ತಾ ಇದ್ರು. ಅವ್ರಿಗೆ ಸಿಕ್ಕ ಅವಕಾಶಗಳನ್ನು ಒಂದು 2 ಓವರ್ ಆಡಿದ್ರು ಕೂಡ ಅದನ್ನು ಬಿಗ್ ಸ್ಕೋರ್ ಕನ್ವರ್ಟ್ ಮಾಡೋಕ್ಕೆ ಅಥವಾ ಸಿಚುಯೇಷನ್ ನೋಡಿ ಬ್ಯಾಟ್ ಬೀಸಿದ್ರೆ ಒಂದು ಪ್ಲಸ್ ಅಂತ ಅನ್ಸುತ್ತೆ ನಮಗೆ. ಇನ್ನು ಡೌನ್ ಆರ್ಡರ್ ನಮಗೆ ಹಿಟ್ಟರ್ಗಳಂತ ಅವ್ರ ಕಾರ್ಯನ ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ 2 ಮಾತಿಲ್ಲ. ಭುವನೇಶ್ವರ್ ಕುಮಾರ್ ಸೀನಿಯರ್ ಬೌಲರ್ ಹೌದು ಮೇಡಮ್, ಆದರೂ ಕೂಡ ಕೆಲವೊಂದು ಬಾರಿ ಲಯ ಕಳ್ಕೋತಾರೆ, ಒಂದಿಷ್ಟು ಲೈನ್ ಆ್ಯಂಡ್ ಲೆಂತು, ಮತ್ತು ಅವರು ವಿಕೆಟ್ ಬೀಳದೆ ಹೋದರೂ ಕೂಡ ಎಕಾನಮಿಲಿ ಬೌಲಿಂಗ್ ಮಾಡೋದು ತುಂಬ ಅಗತ್ಯ ಇದೆ RCBಗೆ. ಯಾಕಂದರೆ ಇವತ್ತು ಈ ಮುಕುಂದ್ ಸರ್ ಹೇಳ್ತಾ ಇದ್ರು, ವೆಸ್ಟ್ ಇಂಡೀಸ್ ಪ್ಲೇಯರ್ ಇದ್ದಾವಾಗ ನಾವು ಬೌಲರ್ಗಳು ಜಾಸ್ತಿ ಟಾರ್ಗೆಟ್ ಆಗ್ತಾರೆ. ಯಾಕಂದರೆ ಅವರು ಒನ್ಸ್ ಹಿಟ್ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಅದೇ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಸುನಿಲ್ ನಾರಾಯಣ್ ಇರ್ಬೋದು, ಡೌನ್ ಆರ್ಡರ್ ಬರಬೇಕಾದ್ರೆ ನಮಗೆ ರಸಲ್ ಇರ್ಬೋದು, ಅದೇ ಕೆಲಸ ಮಾಡಿದ್ರೆ. ಈಗಾಗಲೇ ಈ ಕಂಪ್ಲೀಟ್ 18 ಸೀರೀಸಲ್ಲಿ ನೋಡಿದ್ರೆ ರಿಂಕು ಬ್ಯಾಟ್ ಸದ್ದು ಮಾಡಿಲ್ಲ, ಅಯ್ಯರ್ ಸದ್ದು ಮಾಡಿಲ್ಲ. ಇಲ್ಲಿ ರಘುವಂಶಿ ಬಿಟ್ಟರೆ ನಮಗೆ ಓಪನಿಂಗಲ್ಲಿ ನಾಯಕ ಅಜಿಂಕ್ಯ ರಹಾನೆನೂ ಸ್ವಲ್ಪ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಇಲ್ಲಿ ಸುನಿಲ್ ನಾರಾಯಣ್ನ ಆದಷ್ಟು ಬೇಗ ಕಟ್ ಹಾಕ್ಬೇಕು. ಎಷ್ಟೇ ನಾವು ಅವರು ಡೇಂಜರಸ್ ಅನ್ನೋ ಒಂದು ವೈಬ್ ಕ್ರಿಯೇಟ್ ಮಾಡ್ತೀವೋ ಅದು ನಮಗೆ ಮೈನಸ್ ಆಗುತ್ತೆ. ಹಾಗಾಗಿ ಬೌಲರ್ ಮೇಲೆ ಇವತ್ತಿನ ಮ್ಯಾಚ್ ತುಂಬ ಜವಾಬ್ದಾರಿ ಇದೆ ಅಂತ ನನಗನ್ಸುತ್ತೆ. ಓಕೆ ಸರ್, ಇನ್ನು ಮುಕುಂದ್ ಸರ್, KKR ತಂಡದ ಪ್ಲಸ್ ಆ್ಯಂಡ್ ಮೈನಸಸ್ ನೋಡೋದಾದ್ರೆ ಪ್ಲಸ್ಗಿಂತ ಮೈನಸ್ಸೇ ನಾವು ಒಂದು ದೊಡ್ಡ ಪಟ್ಟಿ ಮಾಡ್ಬೋದು. ಯಾಕಂದರೆ ಪ್ರತಿ ಇದರಲ್ಲೂ ನಾವು ನೋಡಿ, ಇವಾಗ ಅಜಿಂಕ್ಯ ರಹಾನೆ ಏನಾಗಿದೆ ಅಂದರೆ ಕನ್ಸಿಸ್ಟೆನ್ಸಿ ಇಲ್ಲ. ಮೇಯ್ನಾಗಿ ಅವ್ರು ಚೆನ್ನಾಗಿ ಆಡ್ತಾರೆ, ಇಲ್ಲ ಅಂತಿಲ್ಲ. ಫಸ್ಟ್ 3 ಮ್ಯಾಚಸ್ ಅವ್ರಿಗೆ ಸ್ವಲ್ಪ ಚೆನ್ನಾಗಿತ್ತು, ಹೌದು. ಆಮೇಲೆ ಅದೇ ಹೇಳಿಲ್ವ, ಯಾವಾಗ ಟಾಪ್ ಆರ್ಡ್ರಲ್ಲಿ ಫಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ಸು ಡೌನ್ ಆಗ್ತಾರೋ ಆವಾಗ 3 ಮತ್ತು 4ನೇ ಕ್ರಮಾಂಕದಲ್ಲಿ ಆಡೋವಂಥವ್ರಿಗೆ ಸ್ಟ್ರೈಕ್ ರೇಟ್ ಬರೋಲ್ಲ. ಅವರು ಒಂದು ಬಾಲ್ಗೆ 2 ರನ್ ಹೊಡಿಯೋಕ್ಕೆ ಹೋಗೋದೇ ಇಲ್ಲ, ಭಯ ಶುರುವಾಗುತ್ತೆ. ಅವಾಗ ವಿಕೆಟ್ ಉಳಿಸ್ಕೊಳಕ್ಕೆ ಹೋಗ್ತಾರೆ. ಹಾಗಾಗಿನೇ ರಹಾನೆಗೆ ಎಫೆಕ್ಟ್ ಆಗಿರುವಂಥದ್ದು. ಆಮೇಲೆ ಮೇ ಬಿ ನನಗನ್ಸಿರೋ ಪ್ರಕಾರ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಏನಾದರೂ ಅಯ್ಯರ್ ಮುನ್ಸ್ಕೊಂಡಿದ್ದಾರೆ ಅಂತ. ಲಾಸ್ಟ್ ಸೀಸನ್ಗೆ ಅವ್ರು ಹೈಯೆಸ್ಟ್ ಸ್ಕೋರ್ ಹೊಡೆದಿದ್ರು KKRಗೆ, ಬಟ್ ಈ ಬಾರಿ ಏನೂ ಇಲ್ಲ ಅವ್ರ ಪರ್ಫಾರ್ಮೆನ್ಸು. ಆಮೇಲೆ ಬೌಲಿಂಗ್ ಯೂನಿಟಲ್ಲಿ ನಾವು ನೋಡೋದಾದರೆ ಎಸ್ಪೆಷಲಿ ವರುಣ್ ಚಕ್ರವರ್ತಿ ಚೆನ್ನಾಗಿ ಮಾಡ್ತಿದ್ದಾರೆ, ಅದೊಂದೇ ಅವ್ರ ಪ್ಲಸ್ ಪಾಯಿಂಟು ಅಂತ ನನ್ನ ಪ್ರಕಾರ. ಬಟ್ ಉಳಿದಂತೆ ವೇಗಿಗಳ ವಿಚಾರದಲ್ಲಿ ಅವ್ರಿಗೆ ಲಾಸ್ಟ್ ವರ್ಷ ಇದ್ದಂಥ ಪಿಚರ್ ಸ್ಟಾರ್ಕ್ ಇಲ್ಲ, ಅವ್ರಿಗೆ ಇವಾಗ ಅವ್ರು ಡೆಲ್ಲಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಅದು ಕೂಡ ಮೈನಸ್ ಪಾಯಿಂಟ್ ಆಗಿದೆ. ಆಮೇಲೆ ಅವ್ರು ಕೆಲವೊಂದು ಮೆಗಾ ಆ್ಯಕ್ಷನಲ್ಲೇ ಅವ್ರು ತಪ್ಪು ಮಾಡಿಕೊಂಡ್ರು ಅಂತ ಅನಿಸುತ್ತೆ KKR. ಯಾಕೆಂದರೆ ಶ್ರೇಯಸ್ ಅಯ್ಯರ್ನ ಅವ್ರು ತುಂಬ ಇಷ್ಟಪಟ್ಟಂಥ ಟೀಮ್ ಅದು KKR, ಅಂಥವ್ರನ್ನ ಬಿಟ್ಟರು. ಹಾಗಾಗಿ ಇವಾಗ ಅವ್ರು ರುಚಿ ತೋರಿಸ್ತಿದ್ದಾರೆ. ಬಟ್ ಇವೆಲ್ಲ ನೋಡಿದ್ರೆ ಮೈನಸ್ ಪಾಯಿಂಟ್ಸ್ ತುಂಬ ಇದೆ. ಬಟ್ ಒಂದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಇವತ್ತಿನ ಇದರಲ್ಲಿ. ಯಾಕೆಂದರೆ ಸೇಮ್ ಇದೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಳೆ ಬಂದು ಹೇಗೆ ಪಂಜಾಬ್ ಕಿಂಗ್ಸ್ RCBನ ಸೋಲ್ಸಿತ್ತು ಅದೇ ರೀತಿ ಮಾಡ್ಕೋಬೋದು. ಯಾಕಂದರೆ ನಾವೇ ನೋಡ್ಬೋದು 2-3 ದಿನಗಳಿಂದ ಬೆಂಗಳೂರಲ್ಲಿ ಮಳೆ ಬೀಳ್ತಾ ಇದೆ, ಪಿಚ್ಚು ಸ್ವಲ್ಪ ಹಾಗೆ ಇರುತ್ತೆ. ನಾವು ಎಷ್ಟೇ ಡ್ರೈ ಮಾಡಿದ್ರು ಕೂಡ 1 ಅವರಲ್ಲಿ ನೀರು ತೆಗಿಬೋದೇ ಹೊರತು, ಬಟ್ ಪಿಚ್ಚನ್ನು ನಾವು ಪೂರಾ ಒದ್ದೆ ಮಾಡಿ ಡ್ರೈ ಮಾಡೋಕ್ಕಾಗಲ್ಲ, ಅವಾಗ ಬಾಲ್ ಹೋಗೋದಿಲ್ಲ. ಸೊ ಹಾಗಾಗಿನೇ RCB ಏನಾದರೂ ಇವತ್ತೇನಾದರೂ ಇದಕ್ಕಿಂತ ಸಂಜೆ ಏನಾದರೂ ಸ್ವಲ್ಪ ಮಳೆ ಬಿದ್ದು ಮತ್ತೆ ಲೇಟಾಗಿ ಮ್ಯಾಚ್ ಶುರುವಾಗಿ ಮತ್ತೆ RCB ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂದರೆ ಮತ್ತೆ ಅಲ್ಲಿ KKRಗೆ ಅಡ್ವಾಂಟೇಜ್ ಶುರುವಾಗುತ್ತೆ. ಸೊ ಇಲ್ಲಿ ಟಾಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ KKRಗೆ, RCBಗೂ ಅಷ್ಟೇ. ಸೊ ಈ ಒಂದು ಪಾಯಿಂಟ್ ಬಿಟ್ಟರೆ KKRಗೆ ಗೆಲ್ಲೋದಕ್ಕೆ ಶಕ್ತಿಯಾದಂಥ ಯಾವುದೂ ಅಸ್ತ್ರಗಳಿಲ್ಲ. ವರುಣ್ ಚಕ್ರವರ್ತಿನೇ ಬೌಲಿಂಗಲ್ಲಿ ಇದು ಮಾಡಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಾವು ಸ್ಟಾರ್ಟ್ ಅಂತ ನೋಡೋದಾದರೆ ಸುನಿಲ್ ನಾರಾಯಣ್ ವರ್ಸಸ್ ವಿರಾಟ್ ಕೊಹ್ಲಿ. ಸುನಿಲ್ ನಾರಾಯಣ್ 17 ಮ್ಯಾಚ್ಗಳಲ್ಲಿ ವಿರಾಟ್ ಕೊಹ್ಲಿಯನ್ನು 4 ಸಲ ಔಟ್ ಮಾಡಿದ್ದಾರೆ. ಆಮೇಲೆ ಇಷ್ಟು ಮ್ಯಾಚ್ಗಳೆಲ್ಲ ಅವ್ರು ಹೊಡೆದಿರೋದು 105 ರನ್ ಅಷ್ಟೇ ಸುನಿಲ್ ನಾರಾಯಣ್ಗೆ. ಸೊ ಆಮೇಲೆ ಬೇಸಿಕ್ಲಿ ವಿರಾಟ್ ಕೊಹ್ಲಿ ಸ್ಪಿನ್ನಿಗೆ ಸ್ವಲ್ಪ ತಡಬಡಾಯಿಸ್ತಾರೆ. ಸೊ ಇದೊಂದು ಅಡ್ವಾಂಟೇಜ್ ಆಗ್ಬೋದು, ಇದನ್ನ ನಾವು ಪ್ಲಸ್ ಪಾಯಿಂಟ್ ಸೇರಿಸ್ಕೊಳ್ಳೋಣ. ಇಂಟರ್ವ್ಯೂ ಅಲ್ಲಿ ಕೂಡ ಕೊಹ್ಲಿ ಅವ್ರು ಹೇಳ್ತಾರೆ ಟಫೆಸ್ಟ್ ಬೌಲರ್ ಯಾರು ಅಂದ್ರೆ ಅದು ಸುನಿಲ್ ನಾರಾಯಣ್. ಮಿಸ್ಟ್ರಿ ಬೌಲರ್ ಆಗಿರೋದ್ರಿಂದ ಅವರು ಬಾಲ್ ಮುಚ್ಚಿಕೊಂಡು ಬಂದು ಹಾಕೋ ಇದಿರುತ್ತಲ್ಲ, ಗೊತ್ತಾಗಲ್ಲ ಬ್ಯಾಟ್ಸ್ಮನ್ಗೆ. ಅವರಲ್ಲಿ ವಿರಾಟ್ ಕೊಹ್ಲಿನೇ ಅಂತಲ್ಲ, ಸುನಿಲ್ ನಾರಾಯಣ್ಗೆ ಔಟ್ ಆದವ್ರು ಯಾರಾದರೂ ಇದಾರ ಅಂತ ಹುಡುಕ್ಬೇಕು. ಸೊ ಆ ಥರ ಬೌಲರ್
ಬೌಲರು, ಬಟ್ ಈ ಸೀಸನಲ್ಲಿ ಅವ್ರು ಅಷ್ಟೊಂದು ಮ್ಯಾಜಿಕ್ ತೋರಿಸಿಲ್ಲ. ಇನ್ನು ಒಂದು ಮ್ಯಾಚಲ್ಲಿ ಏನೋ ತೋರಿಸಿದ ಗುರ್ತಿದೆ ಅಷ್ಟೇ. ಸೊ ಹಾಗಾಗಿ ಸುನಿಲ್ ನಾರಾಯಣ್ ಬಿಟ್ಟರೆ ಇನ್ನು ಮೇಲಿನ ಇದರಲ್ಲಿ ಬ್ಯಾಟ್ಸ್ಮನ್ಗಳು ಕೂಡ ರಘುವಂಶಿ ಏನು ಒಂದು ಮ್ಯಾಚಲ್ಲಿ ಇದು ಮಾಡಿದ್ರು, ಇದನ್ನು ನೋಡೋದಾದ್ರೆ ಇನ್ಯಾರು ಕಾಣಿಸ್ತಾ ಇಲ್ಲ. ಆಮೇಲೆ ಇನ್ನೊಂದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಮ್ಯಾಚ್ಗಾದರೂ ಶಾರುಖ್ ಖಾನ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದರೆ ಒಂದು ಬೂಸ್ಟ್ ಅಪ್ ಸಿಗುತ್ತೆ KKR ಟೀಮ್ಗೆ. ಇಲ್ಲ ಅಂದರೆ KKR ಇವತ್ತು ತುಂಬ ಕಷ್ಟ ಇದೆ ಗೆಲ್ಲೋದಕ್ಕೆ. ಎಸ್ ಸರ್. ಇನ್ನು ಪಾಟೀಲ್ ಸರ್, ಈ ಬೆಂಗಳೂರಲ್ಲಿ ಹೋಮ್ ಗ್ರೌಂಡಲ್ಲಿ ಟಾಸ್ ಗೆಲ್ಲೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಅಂತ? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಳ್ತಾ ಇದ್ರು ಮುಕುಂದ್ ಸರ್, ಕೋಲ್ಕತ್ತಾನ ಕಾಪಾಡಬೇಕಂದ್ರೆ ಎರಡೇ ವಿಷಯ. ಒಂದು ಅವ್ರ ತಂಡದಲ್ಲಿರುವಂಥ ವರುಣ, ಇಲ್ಲ ಮೇಲ್ಗಡೆ ಬೀಳ್ತಾ ಇರುವಂಥ ವರುಣ, ಇವನ್ನ ಎರಡೇ ಅವ್ರನ್ನ ಕಾಪಾಡಬೇಕು ಇವತ್ತು. ಯಾಕಂದರೆ ಟಾಸ್ ಏನಾದರೂ ನಾವು ಸೋತ್ರೂ ಕೂಡ ನನಗೆ ಈ ಕಾನ್ಫಿಡೆಂಟ್ ಏನಕ್ಕೆ ಬಂದಿದೆ ಅಂದರೆ ಲಾಸ್ಟ್ 2 ಮ್ಯಾಚಲ್ಲಿ ನಾವು ಗೆದ್ದಿದ್ದೀವಿ ಹೋಮ್ ಇದರಲ್ಲೇ, ಮತ್ತು ಫಸ್ಟ್ ಬ್ಯಾಟಿಂಗ್ ಆಡಿ ಕೂಡ ಗೆದ್ದಿದ್ದೀವಿ ಇವತ್ತು. ಬಟ್ ಮಳೆ ಬಿದ್ದಿತ್ತು, ಇವತ್ತು ಮಳೆ ಬಿದ್ದರೆ, ಯಾಕಂದರೆ ಬೆಳಗ್ಗೆಯಿಂದ ಸಿಕ್ಕಾಬಿಟ್ಟು ಬಿಸಿಲಿದೆ, ನನಗೇನೋ ಪಿಚ್ ತುಂಬ ಡ್ರೈ ಆಗಿರುತ್ತೆ, ಒಂದು ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ ಬಂದಿರ್ಬೋದು ಅಂತ ಅನ್ಕೋತೀನಿ. ಸಾಯಂಕಾಲ ಏನಾದರೂ ಮಳೆ ಬಿತ್ತು ಅಂದರೆ ಟಾಸ್ ತುಂಬ ಇಂಪಾರ್ಟೆಂಟು. ಟಾಸ್ ದಯವಿಟ್ಟು ಈ ಸರಿನಾದರೂ ಗೆಲ್ಲಪ್ಪ ಅಂತ ಕಾಲು ಮುಗಿಯೋದು ಒಂದೇ ಬಾಕಿ ಇದೆ ಈಗ ಕ್ಯಾಪ್ಟನ್ಗೆ. ಯಾಕಂದರೆ ಹುಡುಗಿರು WPL ಕಂಟಿನ್ಯೂ 4 ಸೋತರು, ಇಲ್ಲಿ ಮ್ಯಾಚ್ ಆಡಿದಂಥ ಎಲ್ಲ ಟಾಸ್ನೂ ಸೋತ್ಬಿಟ್ಟಿದ್ದೀವಿ. ಅದು ಏನು ಕತೆನೋ ಏನೋ ಗೊತ್ತಾಗಿಲ್ಲ. ಇವತ್ತು ಆ ದೇವರು ವರುಣ ದೇವನೇ ನಮ್ಮನ್ನು ಕೈ ಹಿಡಿಬೇಕು, ಟಾಸ್ ಗೆಲ್ಲಬೇಕು. ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಸರಿ ನಾವು ನಂಬರ್ 1 ನಂಬರ್ 2ನಲ್ಲಿ ಇರಲೇಬೇಕು. ಅಷ್ಟು ಒಳ್ಳೆ ಮ್ಯಾಚ್ ಆಡಿದ್ದೀವಿ, ಅಷ್ಟು ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಕೇವಲ ಜಸ್ಟ್ ಆಡುವಂಥ 11 ಬಳಗ ಫಾರ್ಮ್ನಲ್ಲಿ ಇಲ್ಲ ನಮ್ಮದು. ಬೆಂಚಲ್ಲಿ ಕುಂತಿರೋರ್ನು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಪ್ರತಿ ಸರಿ ನಾವು ಇವ್ನು ಆಡ್ತಾ ಇಲ್ಲ, ಇವ್ನು ತೆಗಿಬೇಕು, ಬೇರೆಯವ್ನು ತೊಗೋಬೇಕು ಅಂತ ದೊಡ್ಡ ತಲೆನೋವಿತ್ತು. ಈ ಸರಿ ಆಡೋರೇ ಇದ್ದಾರಲ್ಲಪ್ಪ, ಯಾರನ್ನು ತೆಗೆಯೋದು ಅಂತ ಕನ್ಫ್ಯೂಷನ್ನಲ್ಲಿದ್ದೀವಿ. ಅಷ್ಟು ಚೆನ್ನಾಗಿರುವಂಥ ಒಂದು ತಂಡ ಇದೆ. ಖಂಡಿತವಾಗ್ಲೂ ಆ ಲಕ್ ಅಂತೂ ಖಂಡಿತವಾಗ್ಲೂ ಇದೆ. ಮತ್ತು ಕೊಹ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ ನೋಡಿ. ಕೊಹ್ಲಿ ಈಗಾಗಲೇ 7 ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಇನ್ನೊಂದು ಹಾಫ್ ಸೆಂಚುರಿ ಹೊಡೆದ್ರೆ ಡೇವಿಡ್ ವಾರ್ನರ್ ಅವರ ಒಂದು ದಾಖಲೆ ಕೂಡ ಮುರಿತಾರೆ ನೋಡಿ. ಡೇವಿಡ್ ವಾರ್ನರ್ 62 ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಈಗ ಕೊಹ್ಲಿನೂ ಅಷ್ಟೇ ಹೊಡೆದಿದ್ದಾರೆ. ಈಗ ಇನ್ನೊಂದು ಹಾಫ್ ಸೆಂಚುರಿ ಬಂತಂದರೆ ಅತಿ ಹೆಚ್ಚು 50 ಹೊಡೆದಂತಹ ಒಬ್ಬ ಆಟಗಾರ ಕೊಹ್ಲಿ ಆಗ್ತಾರೆ. ಮೈಲುಗಲ್ಲು ಬಿಡಿ, ಕೊಹ್ಲಿ ಇದು ಎಷ್ಟು ಸಾವಿರಾರು ಇದ್ದಾವೆ, ಅದರಲ್ಲಿ ಇದು ಒಂದು ಅಂತ ತಿಳ್ಕೊಬೇಕು. ಬಟ್ ಒಂದು RCBಗೆ ಸ್ಟ್ರೆಂತು ಅಂತ ಅಂದರೆ ಖಂಡಿತವಾಗ್ಲೂ ಓಪನಿಂಗ್ ಸ್ಲಾಟ್ನಲ್ಲಿ ನಮಗೆ ಬೆತಲು ನಮಗೆ ಸಾಥ್ ಕೊಟ್ಟಿದ್ದಾರೆ, ಸಾಲ್ಟು ಸಾಥ್ ಕೊಟ್ಟಿದ್ದಾರೆ, ಕೊಹ್ಲಿ ಅಂತೂ ಎಲ್ರಿಗೂ ಸಾಥ್ ಕೊಡ್ತಾ ಇದ್ದಾರೆ. ಮಧ್ಯಮ ಕ್ರಮಾಂಕ 2-3 ಪಂದ್ಯಗಳಲ್ಲಿ ವೈಫಲ್ಯ ಹೊಂದಿದೆ. ಪಟೇದಾರು ಆಡಿರಲಿಲ್ಲ, ಪಡಿಕ್ಕಲು ಆಡಿರಲಿಲ್ಲ, ಮತ್ತು ಜಿತೇಶು ಆಡಿರಲಿಲ್ಲ. ಬಟ್ ಈಗ ಅಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗುವಂಥ ಲಕ್ಷಣ ಇದೆ ನೋಡಿ. ಇವತ್ತೇನಾದರೂ ಕೈ ಬೆರಳಿಗೆ ಗಾಯ ಆಯಿತು ಅಂತಂದರೆ ನಮಗೆ ಇವ್ರು ಬರ್ಬೋದು, ಸ್ವಸ್ತಿಕ್ ಚಿಕಾರ ಒಂದು ಒಳ್ಳೆ ಆಟಗಾರ. ಪಟೇದಾರ ಆಡಲಿಲ್ಲ ಅಂತಂದರೆ ಆತನೂ ಕೂಡ ಹೊಡಿಬಡಿ ಆಟಗಾರ. ಒಂಥರ ಯಾರು ನಮಗೆ ರಸೆಲ್ ಹೆಂಗೆ ಅವ್ರ ಕಡೆ ಇದ್ದಾರೋ ಹಾಗೆ ನಮಗೆ ಸ್ವಸ್ತಿಕ್ ಚಕಾರ ಅನ್ಬೋದು. ಈಗಲೇ ಹೊಗಳೋದು ಅಷ್ಟಲ್ಲ, ಯಾಕಂದರೆ UPಯಲ್ಲಿ ಅವರು ಆಡಿದಂಥ ರೀತಿ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಮತ್ತು ಅಗರ್ವಾಲ್ಗೆ ಮಾಡು ಇಲ್ಲವೇ ಮಡಿ ಪಂದ್ಯ, ಅವರು ಕೂಡ ಸ್ಪಿನ್ ಅಸ್ತ್ರವನ್ನು ತುಂಬ ಚೆನ್ನಾಗಿ ಎದುರಿಸ್ತಾರೆ. ಯಾಕಂದರೆ ಅವ್ರಿಗೆ KKRಗೆ ಇರೋದೇ ಸ್ಪಿನ್ ಅಸ್ತ್ರ. ವೇಗದ ಬೌಲರ್ ಅಂತೂ ಏನೂ ಚಮಕ್ ಮಾಡ್ತಾ ಇಲ್ಲ. ಅದನ್ನು ಎದುರಿಸುವಂಥ ಸಾಮರ್ಥ್ಯ ಖಂಡಿತವಾಗ್ಲೂ ಅಗರ್ವಾಲು, ಸ್ವಸ್ತಿಕ್ ಚಿಕಾರ ಇವ್ರಿಗಂತೂ ಇದೆ. ಇನ್ನು ಫಿನಿಶಿಂಗ್ ಅಂತಕ್ಕೆ ಬಂದಾಗಲೇ ಖಂಡಿತವಾಗ್ಲೂ ಡೇವಿಡ್ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಮಳೇಲಿ ಬೇರೆ ಫುಲ್ ಮಸ್ತಿ ಮಾಡಿದ್ದಾರೆ. ಆ ಎಲ್ಲ ಎನರ್ಜಿನ ತೊಗೊಂಬರ್ತಾರೆ ಅಂತ ನಾನು ಅನ್ಕೋತೀನಿ. ಶೆಫರ್ಡ್ ಮತ್ತೆ ಆ ರಾಕ್ಷಸಿ ಆಟವನ್ನು ಮತ್ತೊಮ್ಮೆ ಪ್ರದರ್ಶನ ಮಾಡಬೇಕು. ನನಗನ್ಸಿದ ಮಟ್ಟಿಗೆ ಎಲ್ಲ ಕಡೆಗೂ ಪ್ಲಸ್ 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 ಕಾಣಿಸ್ತಾ ಇದೆ. ಬಟ್ ಈ KKRನ ನಂಬಕ್ಕಾಗಲ್ರಿ. ಎಲ್ಲೂ ಇಲ್ಲದೆ ಇರೋರು ಫಾರ್ಮ್ಗೆಲ್ಲ ನಮ್ಮ ಮೇಲೆ ಬಂದುಬಿಡ್ತಾರೆ. ಈ ಯಾರು ಸುನಿಲ್ ನಾರಾಯಣ್ ನೋಡಿ, ನಮ್ಮ ಬಾಲರ್ಗಳನ್ನ ಹೆಂಗೆ ಚಚ್ಚಿ ಆಡಿದ್ದಾರೆ ಅಂದರೆ 4-5 ಸೀಸನ್ನಲ್ಲಿ, ಅದು ಚಿನ್ನಸ್ವಾಮಿಯಲ್ಲೇ. ಈ ಸಲ ಎಲ್ಲರ ಜೊತೆನೂ ಫ್ಲಾಪ್ ಆಗಿದ್ದಾರೆ. ನನಗೆ ಯಾಕೋ ಇವತ್ತೇ ಆಡ್ತಾನೆ ಅಂತ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಆತನ ವಿಕೆಟ್ ಬೇಗ ತಕ್ಕೋಬೇಕು. ನಾವು ಕಾಂಜಿ ಪಿಂಜಿ ಅಂತ ಹೇಳಿಬಿಟ್ರೆ ಸರಿ ಆಗಲ್ಲ. ಆತನ ವಿಕೆಟ್ನ ತುಂಬ ಕ್ರೂಷಿಯಲ್. ಆತ ಒಂದು ಸರಿ ಒಂದು 6 ಓವರ್ ನಿಂತ್ಕೊಂಡ್ಬಿಟ್ರೆ ಸ್ಕೋರ್ ಎಲ್ಲಿ ಹೋಗ್ಬಿಡುತ್ತೆ. ಅವ್ರನ್ನ ಒಂದು 3 ಓವರಲ್ಲೇ ವಿಕೆಟ್ನ ತೆಗಿಬೇಕು. ಅದ್ರ ಜೊತೆಗೆ ಮಧ್ಯಮ ಕ್ರಮಾಂಕದಲ್ಲಿ ಆಡಲೇಬೇಕಾದ್ರೆ ನನಗೇನೋ ಅವ್ರ ಸ್ಟ್ರೈಕ್ ರೇಟೇ ಸರಿ ಇಲ್ಲ, ಅದನ್ನು ಬೇಕಾದ್ರೆ ಆಡ್ಕೊಳ್ಳಿ. ಬಟ್ ನನಗೆ ರಿಂಕು ಮತ್ತು ರಸೆಲ್ ಬರಬಾರ್ದು. ಅವರೊಂದು ಲಾಸ್ಟ್ ಒಂದು 2-3 ಓವರ್ ಅಷ್ಟೇ ಸಿಗಲಿ ಅವ್ರಿಗೆ ಅನ್ನುವಂಥದ್ದಿದೆ. ನನಗನ್ಸಿದ ಮಟ್ಟಿಗೆ ಇವತ್ತು ಪಕ್ಕ RCBನ ಎಲ್ಲೂ ನನಗೆ ಬೇಕಾದವ್ರನ್ನ ಕೇಳಿ. ಇವತ್ತು RCB ಫ್ಯಾನ್ಸ್ ಅಲ್ಲ, ಬೇಕಾದ್ರೆ ಹೋಗಿ CSK ಫ್ಯಾನ್ಸ್ನೇ ಕೇಳೋಣ, ಅವರು ಕೂಡ ಇವತ್ತಿಗೆ RCBನೇ ವಿನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರೇಮ್ ಸರ್, ಇವತ್ತಿನ ಮ್ಯಾಚಲ್ಲಿ ಹೇಸಲ್ವುಡ್ ಮತ್ತು ಪಾಟಿದಾರ್ ಆಡ್ತಾರಾ ಹೇಗೆ ಅಂತ?
ಮೇಡಮ್ ಒಂದು ಕಡೆಗೆ RCB ಅಂದ್ರೇ ಬೌಲಿಂಗ್ ವಿಭಾಗದಲ್ಲಿ ಹೆಜಲ್ವುಡ್ ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸಿ ನಮಗೆ ಅವ್ರು ಬೇಕಪ್ಪ ಇವತ್ತು ಅಂತ ಪ್ರೇ ಮಾಡೋ ಲೆವೆಲ್ಲಿಗೆ ಮಾಡಿದ್ದಾರೆ. ಬಟ್ ಇವತ್ತಿನ ಮ್ಯಾಚ್ಗೆ ಅವ್ರು ಆಡ್ತಾರೆ ಅನ್ನೋದು 100% ಶೂರ್ ಇಲ್ಲ, ಡೌಟ್ ಇದೆ. ಯಾಕಂದರೆ ನಾಯಕ ಟಾಸ್ ವಿನ್ ಆದಮೇಲೆ ಏನು ಹೇಳಿಕೆ ಕೊಡ್ತಾರೋ ಅಲ್ಲಿವರೆಗೂ ನಾವು ಕಾಯಬೇಕಾಗತ್ತೆ. ಇನ್ನೊಂದು ಕಡೆಗೆ ರಜತ್ ಪಟ್ಟೇದಾರ್ ಅವ್ರದ್ದು ಆಡ್ತಾರೆ, ಅವರು ಬೆರಳಿಗೆ ಗಾಯ ಆಗಿತ್ತು, ಅದು ಸಾಧಾರಣ ಗಾಯ, ಹಾಗಾಗಿ ಆಡ್ತಾರೆ ಅಂತೇಳಿ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಬಟ್ ಅವರು ಆಡಿದರೂ ಕೂಡ ಅವರನ್ನು ಬದಲಾವಣೆ ಮಾಡ್ಕೊಳ್ಬೇಕು. ನಾಯಕನ ಜವಾಬ್ದಾರಿ ಸಾಕಷ್ಟು ಒತ್ತಡ ಏನಿಲ್ಲ ಅಲ್ಲಿಗೆ. ವಿರಾಟ್ ಕೊಹ್ಲಿನೇ ಫೀಲ್ಡ್ ಸೆಟ್ ಮಾಡ್ತಾರೆ, ಪ್ರತಿಯೊಂದು ನಿರ್ಧಾರನೂ ಎಲ್ಲವನ್ನ ಕೊಹ್ಲಿನೇ ಮಾಡ್ತಿರ್ಬೇಕಾದ್ರೆ ನೀನು ಆರಾಮಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹೋಗಪ್ಪ ಅನ್ನೋ ಲೆವೆಲಿಗೆ ಫ್ರೀ ಬಿಟ್ಟಿದ್ದಾರೆ. ಅದಾಗಿಯೂ ಕೂಡ ಅವರು ಒಳ್ಳೆ ಪರ್ಫಾರ್ಮೆನ್ಸನ್ನು ನೀಡಿಲ್ಲ. 5 ಮ್ಯಾಚ್ಗಳಲ್ಲಿ ಅವ್ರದ್ದು ಏನು ಹೇಳ್ಕೊಳ್ಳುವಂಥ ಬ್ಯಾಟಿಂಗೇ ಸದ್ದೇ ಮಾಡಿಲ್ಲ ಅವ್ರ ಬ್ಯಾಟ್. ಹಾಗಾಗಿ ಇವತ್ತು ಕ್ರೂಸಿಯಲ್ ಮೇ ಬಿ, ಯಾಕಂತ ಹೇಳಿದರೆ ವರುಣ್ ಚಕ್ರವರ್ತಿ ಮತ್ತು ನಮಗೆ ಸುನಿಲ್ ನರೇನ್ ಇದ್ದಾಗ ಇಲ್ಲಿ ವೆದರೇ ಆಲ್ರೆಡಿ ಮಳೆ ಕಂಡೀಷನಲ್ಲಿ ನಾವು ಇದ್ದೀವಿ. ಬಾಲ್ ಬಿದ್ದ ಮೇಲೆ ರನ್ ಅಂತೂ ಆಗಲ್ಲ. ನಾವು ಸಿಕ್ಸರ್ ಬೌಂಡ್ರಿಗಳನ್ನು ಹೊಡಿತೀವಿ ಅಂತ ಹೇಳಿದ್ರೆ ದಾಂಡಿಗರಿಗೆ ಹೇಳಿ ಮಾಡಿಸಿದಂಥ ಸಿಚುಯೇಷನ್ನು. ಜೊತೆಗೆ ಅವ್ರ ಬೌಲಿಂಗ್ ತುಂಬ ಅದ್ಭುತವಾಗಿದೆ. ಸ್ಪಿನ್ನರ್ ಇಬ್ಬರು ಕೂಡ ಒಳ್ಳೆ ಸ್ಪಿನ್ನರ್. ಅವ್ರನ್ನ ಎದುರಿಸಬೇಕಂದ್ರೆ ನಾವು ಸನ್ನದ್ಧರಾಗಿರಬೇಕು, ಇವರಿಗೆ ಅವಕಾಶ ಸಿಗುತ್ತೆ. ಜೊತೆಗೆ ರಜತ್ ಪಟ್ಟೇದಾರ್ ಜೊತೆಗೆ ಇವತ್ತು 3ನೇ ಕ್ರಮಾಂಕದಲ್ಲಿ ಇವತ್ತು ಕನ್ನಡಿಗ ಆಡ್ತಾ ಇರೋದ್ರಿಂದ ನಮಗೊಂದು ಸ್ಟ್ರೆಂತ್ ಇದೆ. ಯಾಕಂದರೆ ಅವ್ರನ್ನ ಈಗಾಗಲೇ IPL ಅವ್ರನ್ನ ಯಾರು ತಗೊಳ್ಳಿಲ್ಲ. ಕರುಣ್ ನಾಯರ್ ಮತ್ತು ಮಾಯಾಂಕದ ಒಳ್ಳೆ ಪರ್ಫಾರ್ಮೆನ್ಸು, ಅಕಾಡೆಮಿಕ್ ಇಯರ್ ಕಂಪ್ಲೀಟಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಹಾಗಾಗಿ ಸಾಕಷ್ಟು ನಿರೀಕ್ಷೆ ಇದೆ. ಯಾಕಂದರೆ KKR ಕೂಡ ಮನೀಶ್ ಪಾಂಡೆನ ಆಡಿಸ್ತಾರೆ ಇವತ್ತು. ಕನ್ನಡಿಗರ ಕಮಾಲ್ ಒಂದು ಕಡೆ ಆದರೆ ಇವತ್ತು ರಜತ್ ಪಟ್ಟೇದಾರ್ ನನ್ನ ಪ್ರಕಾರ ಆಡದೇ ಇರಲಿ, ಅಟ್ಲೀಸ್ಟ್ ಟಾಸ್ ಗೆದ್ಬಿಟ್ಟು ಒಂದು ಕಮಾಲ್ ಮಾಡಲಿ ಅಂತ ಕಾಯ್ತಾ ಇದೆ. ನನಗೆ ಇದರಲ್ಲಿ ಇನ್ನೊಂದೇನು ಅಂದರೆ ಪಟೇದಾರ್ ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೋಬಹುದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಇಂಜುರಿ ಅಂತೂ ಕೈಗೆ ಆಗಿದೆ. ಈಗ ಫೀಲ್ಡಿಂಗಲ್ಲಿ ನಿಂತ್ಕೊಂಡಾಗ ಬಾಲ್ ಬಡ್ದು ಮತ್ತೆ ಇನ್ನೂ ದೊಡ್ಡ ಇಂಜುರಿ ಆಗೋದಕ್ಕಿಂತ, ಯಾಕಂದ್ರೆ ನಮಗೀಗ ಈ ಹಂತದ ಮ್ಯಾಚ್ಗಳಕ್ಕಿಂತ ಸೆಮಿಫೈನಲ್ ಫೈನಲ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಈಗ ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಇದರಲ್ಲಿ, ಯಾಕಂದ್ರೆ KKR ಅಲ್ಲಿ ಒಳ್ಳೆ ಸ್ಪಿನ್ನರ್ಸ್ ಇದ್ದಾರೆ, ಅವ್ರನ್ನ ಎದುರಿಸಿ ಬ್ಯಾಟಿಂಗ್ ಆಡಿ ಹೋಗಿ ಕೂತ್ಕೊಂಡ್ರೆ ಸಾಕು. ಸುರೇಶ್ ಶರ್ಮಾನ ಬೇಕಾದ್ರೆ 11ರಲ್ಲಿ ಹಾಕೊಂಡು ಆಮೇಲೆ ಬೇಕಾದ್ರೆ ಚೇಂಜಸ್ ಮಾಡ್ಕೊಳ್ಳೋದು. ಆಸ್ ಅ ಕ್ಯಾಪ್ಟನ್ ಆಗಿ ಬೇಕಾದ್ರೆ ವಿಕೆಟ್ ಕೀಪರ್ ಹೆಂಗಿದ್ರು ಲಾಸ್ಟ್ ಮ್ಯಾಚಲ್ಲಿ ಮಾಡಿದ್ದಾರೆ, ಅವ್ರನ್ನೇ ಆಡಿಸಿ ಈಗ ಜಿತೇಶ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ ಮಾಡಿ ಇವ್ರನ್ನ ಆಸ್ ಅ ಪ್ಲೇಯರ್ ಆಗಿ ಜಸ್ಟ್ ಒಂದು 4-5 ಸ್ಪಿನ್ನರ್ಗಳನ್ನ ಎದುರಿಸಿ ಬಿಗ್ ಸ್ಕೋರ್ ಮಾಡಿ ತಂದು ಕೊಟ್ಟರು. ಅದು ಒಳ್ಳೆಯದೇ, ಅದರಲ್ಲಿ ಅದನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಓಕೆ ಸರ್. ಇನ್ನು ಮುಕುಂದ್ ಸರ್, ಭುವನೇಶ್ವರ್ ಕುಮಾರ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅವರು ಫಾರ್ಮಲ್ಲಿ ಇಲ್ಲ, ಅಷ್ಟೊಂದೇನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಸೊ ಇವತ್ತು ಕಮ್ ಬ್ಯಾಕ್ ಮಾಡ್ತಾರಾ RCB ವಿರುದ್ಧ, ಹೇಗೆ ಅಂತ? ಫಾರ್ಮ್ ಅನ್ನೋದು ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಇಶಾಂತ್ ಶರ್ಮಾ ಅವ್ರ ಕೆರಿಯರ್ ಪೀಕಲ್ಲಿದ್ದಾಗ ಒಂದು ಮಾತನ್ನು ಹೇಳಿದ್ರು, ಅದನ್ನು ಪ್ರತಿಯೊಬ್ಬ ಆಟಗಾರನಿಗೂ ಅದು ಅನ್ವಯಿಸುತ್ತೆ. ಪ್ರತಿದಿನ ಎಂಥ ಸ್ಟಾರ್ ಆದರೂ ಮಿಂಚಕ್ಕೆ ಸಾಧ್ಯ ಇಲ್ಲ ಅಂತ. ಓಕೆ, ಅಮಾವಾಸ್ಯೆ ಇದ್ದಾಗ ಚಂದ್ರ ಕೂಡ ಮುಳುಗೋಗ್ತಾನಂತೆ. ಸೊ ಹಾಗಾಗಿ ಭುವನೇಶ್ವರ್ ಕುಮಾರ್ ಆಲ್ರೆಡಿ ಈ ಸೀಸನಲ್ಲಿ ನಾವು ನೋಡಿದ್ರೆ 1-2 ಮ್ಯಾಚ್ಗಳಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅವ್ರು ಸಿಕ್ಕಾಪಟ್ಟೆ ಓಡಿಸ್ಕೊಂಡಿದೆ. ಅದು ಡಿಪೆಂಡ್ ಆಗೋದು ಪಿಚ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬೌಲರ್ಗಳಿಗೆ. ಆ್ಯಂಡ್ ಬಟ್ ಅವ್ರ ಸ್ವಿಂಗ್ ಮಾತ್ರ ಇವತ್ತು ನೋಡಿ, ಇಷ್ಟು ಲಾಂಗ್ ಟರ್ಮಲ್ಲಿ ಒಬ್ಬ ಸ್ವಿಂಗ್ ಬೌಲರ್ ಇದ್ದಾರೆ ಅಂದರೆ ಅದು ಭುವನೇಶ್ವರ್ ಕುಮಾರ್ ಮಾತ್ರ. ನಾವು ಎಂತೆಂಥ ಸ್ವಿಂಗ್ ಬೌಲರ್ಗಳನ್ನು ನಾವು ನೋಡಿದ್ದೀವಿ, ಬಟ್ ಇಷ್ಟು ನಾವು ಇರ್ಫಾನ್ ಪಠಾಣ್ ಅಷ್ಟು ಸಕ್ಸಸ್ಫುಲ್ ಆಗಿದ್ದು, ಅದಾದಮೇಲೆ ಸ್ವಿಂಗ್ ಬೌಲರ್ ಆಗಿ ಸಕ್ಸೀಡ್ ಆಗಿದ್ದು ಭುವನೇಶ್ವರ್ ಕುಮಾರು. ಇವಾಗಲೂ RCB ಟೀಮಲ್ಲಿ ಇರೋದು ಅದು ವೆರಿ ಗುಡ್ ಥಿಂಗ್. ಬಟ್ ಇವತ್ತಿನ ಇದರಲ್ಲಿ ಅವ್ರ ಜವಾಬ್ದಾರಿ ತಗೋತಾರೆ. ಯಾಕೆಂದರೆ ಇವತ್ತು ಹೇಜಲ್ವುಡ್ ಬೆಂಗಳೂರಿಗೆ ಬಂದಿದ್ರು ಕೂಡ ಆಡೋದು, ಯಾಕಂದರೆ ಅವ್ರು ಇನ್ನೂ ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ. ಬ್ಯಾಕ್ ಪೇನ್ ಇರೋದ್ರಿಂದ ಹೆಚ್ಚು ಪ್ರಾಬ್ಲಮ್ ಆಗ್ಬೋದು ಅಂತ ಕೂರಿಸೋ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಒಬ್ಬ ಸೀನಿಯರ್ ಆಟಗಾರರಾಗಿ ತನ್ನ ಜವಾಬ್ದಾರಿಯನ್ನು ಮಾಡೇ ಮಾಡ್ತಾರೆ. ಪಕ್ಕ ಅವರು ಬೌಲಿಂಗಿಂದ 1 or 2 ವಿಕೆಟ್ಸ್ ಆದರೂ ಬಂದೇ ಬರುತ್ತೆ. ಬಟ್ ಅವ್ರು ಸ್ಪೆಷಲಿ ನೀವು ಡೆತ್ ಓವರ್ಗಳಲ್ಲಿ ಅವ್ರು ಕಂಟ್ರೋಲ್ ಮಾಡುವಂಥದ್ದು. ಎಸ್ಪೆಷಲಿ ನಾವು ಈ ಸೀಸನಲ್ಲೇ ನಾವು ತೊಗೊಂಡ್ರೆ RCB ಆಮೇಲೆ ಈ KKR 2 ಟೀಮ್ಗಳು ಡೆತ್ ಓವರ್ಗಳಲ್ಲಿ ಅತಿ ಕಡಿಮೆ ರನ್ಗಳನ್ನು ಕೊಟ್ಟಿರೋದ್ರಲ್ಲಿ, ಎಸ್ಪೆಷಲಿ ಅದರಲ್ಲೂ RCBನೇ ಕಡಿಮೆ ಕೊಟ್ಟಿರೋದು. ಅವ್ರು 10.30 ಅಂತ ಕೊಟ್ಟಿದ್ರೆ ಓವರ್ಗೆ, ನಾವು 10.20 ಕೊಟ್ಟಿದ್ದೀವಿ. ಸೊ ಆ ರೀತಿ ಇದು ಮಾಡ್ತಾ ಇರೋದ್ರಲ್ಲಿ ಭುವನೇಶ್ವರ್ ಒಂದು ಪಾತ್ರ ಇಲ್ಲಿ ಇಂಪಾರ್ಟೆಂಟ್ ಬೀಳುತ್ತೆ. 100% ಇವತ್ತು ಫಾರ್ಮಿಗೆ ಬಂದುಬಿಡ್ತಾರೆ ಅನ್ನೋದಕ್ಕಿಂತ ಅವರಿಂದ ಒಂದು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, RCB ಫಸ್ಟ್ ಫ್ರಾಂಚೈಸಿ ಏನು ಎಕ್ಸ್ಪೆಕ್ಟ್ ಮಾಡಿತ್ತು ಭುವನೇಶ್ವರ್ ಕುಮಾರಿಂದ, ಡೆತ್ ಓವರಲ್ಲಿ ಕಂಟ್ರೋಲ್ ಮಾಡಬೇಕು, ರನ್ಗಳನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಸಾಕು ಅಂತಲೇ ಇರೋದು. ವಿಕೆಟ್ ತೆಗಿಯೋಕ್ಕೆ ತುಂಬ ಬೌಲರ್ಗಳಿದ್ದಾರೆ ಆಲ್ರೆಡಿ, ಕೃಣಾಲ್ ಪಾಂಡ್ಯದಿಂದ ಕೂಡ ಇದ್ದಾರೆ ನಮಗೆ. ಸೊ ಆ ಚಿಂತೆ ಬೇಕಲ್ಲ, ರನ್ ಕಂಟ್ರೋಲ್ ನಮಗೆ RCBಯಲ್ಲಿ ಫಸ್ಟಿಂದ ಚಿಂತೆ ಕಾಡ್ತಾ ಇರೋದು ನಮ್ಮ ಬೌಲರ್ಗಳನ್ನ, ನಮ್ಮ ಬ್ಯಾಟ್ಸ್ಮನ್ ಎಷ್ಟೇ ಹೊಡೆದ್ರು ಕೂಡ ಇವ್ರು ಬೌಲರ್ಗಳು ಓಡಿಸ್ಕೋತಾರೆ.
ಅಂತ. ಅದಕ್ಕೆ ಭುವನೇಶ್ವರ್ ಕುಮಾರ್ ಈ ಸೀಸನಲ್ಲಿ ಆಲ್ರೆಡಿ ಉತ್ತರ ತೋರಿಸಿದ್ದಾರೆ, ಇವತ್ತು ತೋರಿಸ್ತಾರೆ ಅನ್ನೋ ನಿರೀಕ್ಷೆ ಅಂತೂ ಖಂಡಿತ ಇದೆ. ಎಸ್, ಇನ್ನು ಅವರು ಲಾಸ್ಟ್ 2 ಮ್ಯಾಚಸ್ ಅಲ್ಲಿ ತುಂಬಾ ಕ್ಯಾಚ್ಗಳನ್ನ ಕೂಡ ಬಿಟ್ಟರು, ಅದನ್ನೊಂದೆಲ್ಲ ಚೇಂಜಸ್ ಮಾಡಿಕೊಂಡು ಮತ್ತೆ ಇದಾದ್ರೆ ಖಂಡಿತ ಯಾಕೆಂದ್ರೆ ಇವಾಗ ಈ ಸೀಸನಲ್ಲಿ ಎಲ್ಲರೂ ಕ್ಯಾಚ್ಗಳು ಬಿಟ್ಟಿದ್ದಾರೆ. ಬಟ್ RCB ವಿಚಾರದಲ್ಲಿ ಇವಾಗ 10 ಡೇಸ್ ಸ್ವಲ್ಪ ಬ್ರೇಕ್ ಸಿಕ್ಕಿರೋದ್ರಿಂದ RCBಗೆ ಖಂಡಿತ ಇವೆಲ್ಲ ಏನು ತಪ್ಪುಗಳಾಗಿರುತ್ತೋ ಅದನ್ನ ತಿದ್ದುಕೊಂಡೇ ಬಂದಿರ್ತಾರೆ ಇವತ್ತು. ಓಕೆ ಸರ್, ಇನ್ನು ಪಾಟೀಲ್ ಸರ್, ಕೊನೆಯದಾಗಿ ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ಥ್ರಿಲ್ಲಿಂಗ್ ಮ್ಯಾಚ್ ಅಂತೂ ನೋಡೋದಕ್ಕಂತೂ ಸಿಗುತ್ತೆ. ಯಾಕಂದರೆ ಎರಡೂ ತಂಡಗಳು ಕೂಡ ಅವರ ಒಂದು ಅಂಕಪಟ್ಟಿಯನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಹೊಡಿಬಡಿ ಆಟಕ್ಕೆ ಇಬ್ಬರು ತಂಡಗಳು ಮುಂದಾಗ್ತಾರೆ. ಮಳೆ ಬರುವಂಥ ಚಾನ್ಸಸ್ ಇದೆ, 45% ಮಳೆ ಬರುವಂಥ ಚಾನ್ಸಸ್ ಇದೆ. ಅಕಸ್ಮಾತ್ ಮಳೆ ಬರದೇ ಇದ್ದರೆ ಒಳ್ಳೆಯದು. ಪಿಚ್ ನೋಡಿದರೆ ಖಂಡಿತವಾಗ್ಲೂ 180+ ಮೇಲೆ ರನ್ ಹೋಗುವಂಥ ಚಾನ್ಸಸ್ ಇದೆ. ನೋಡಿ, ಕೊಹ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ, ಆಮೇಲೆ ನಮಗೆ ಟೀಮ್ ಡೇವಿಡ್ ಆಗಿರ್ಬೋದು, ಶೆಫರ್ಡ್ ಒಳ್ಳೆ ಫಾರ್ಮಲ್ಲಿದ್ದಾರೆ, ಮತ್ತು ಓಪನಿಂಗ್ ಸ್ಲಾಟ್ನಲ್ಲಿ ಒಳ್ಳೆ ಸಾಲ್ಟು ಹೊಡಿತಾ ಇದ್ದಾರೆ, ಬೆತ್ತಲು ಹೊಡಿತಾ ಇದ್ದಾರೆ. ಇನ್ನು ಬಾಲಿಂಗ್ನಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಭುವಿ ಒಂದು ಸ್ವಲ್ಪ 2-3 ಮ್ಯಾಚಲ್ಲಿ ಎಕ್ಸ್ಪೆನ್ಸಿವ್ ಆಗಿರ್ಬೋದು, ಬಟ್ ಇವತ್ತಿನ ಪಂದ್ಯದಲ್ಲಿ ಕಮ್ಬ್ಯಾಕ್ ಆಗ್ತಾರೆ ಅಂತ ಅನ್ಕೋತಿದ್ದೀನಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬರ ಬಗ್ಗೆ ನಾನು ಮಾತಾಡಲೇ ಇಲ್ಲ, ಕೃಣಾಲ್ ಪಾಂಡ್ಯ ಮೊದಲ ಪಂದ್ಯದಲ್ಲಿ ಇದೇ ತಂಡದ ವಿರುದ್ಧ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ರು. ಆ ಒಂದು ಫಾರ್ಮ್ನ ವಾಪಸ್ ತೊಗೊಂಬರಬೇಕು. ಎಲ್ಲವೂ ಕೂಡ ನಮಗೆ ಪ್ಲಸ್ ಇದೆ. KKR ಹಳೆ ಚಾಳಿಯನ್ನು ಮುಂದುವರಿಸಲಿ ಇದೊಂದು ಸರಿ. ಯಾಕಂದರೆ ನಾವು ಎಲ್ಲರನ್ನೂ ದಾಖಲೆಗಳನ್ನು ಮುರಿದಿದ್ದೀವಿ. ಚೆನ್ನೈಗೆ ಹೋಗಿ ಮುರಿದಿದ್ದೀವಿ, ಕೋಲ್ಕತ್ತಾಗೆ ಹೋಗಿ ಒಂದು ಸರಿ ಮುರಿದಿದ್ದೀವಿ, ಇನ್ನೊಂದು ಸರಿ ಮುರಿಯೋಣ. ಆಮೇಲೆ ಮುಂಬೈ ಅವ್ರನ್ನ ಸೋಲಿಸಿದ್ದೀವಿ, 5 ಕಪ್ಪು 3 ಕಪ್ಪು ಎಷ್ಟೋ ಕಪ್ನವ್ರನ್ನೆಲ್ಲ ಸೋಲಿಸಿದ್ದೀವಿ. ಇದನ್ನು ಮ್ಯಾಚನ್ನ ಸೋಲಿಸಿ ಖಂಡಿತವಾಗ್ಲೂ ನಾವು ನಂಬರ್ 1 ಅಥವಾ ನಂಬರ್ 2 ತಂಡವಾಗಿ ಈ ಒಂದು ಪ್ಲೇ ಆಫ್ ಹಾದಿನ ಮುಗಿಸ್ತೀವಿ ಅಂತ ಅನ್ಕೋತೀನಿ. ಎಸ್ ಸರ್, ಇನ್ನು ಇಷ್ಟು ಹೊತ್ತು ನಮ್ಮ ಡಿಸ್ಕಷನ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇವತ್ತು ನಮ್ಮ RCB ಹಾಗೂ KKR ತಂಡಗಳು ಮುಖಾಮುಖಿ ಆಗ್ತಿದ್ದಾವೆ. ನಮ್ಮ RCB ತಂಡ ಗೆದ್ದು ಬರಲಿ ಅಂತ ವಿಶ್ ಮಾಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.